ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ JB ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಕೆಲವು ವಿಚಾರಗಳು ತಿಳಿಸ್ಕೊಳ್ಬೇಕಿತ್ತು ಪ್ರತಿಯೊಬ್ಬರಿಗೆ. ಏನಪ್ಪ ವಿಚಾರಗಳು ಅಂದರೆ, ನಿನ್ನೆ ನೈಟು 1 ಗಂಟೆಗೆ ಕರೆಕ್ಟಾಗಿ ನಮ್ಮ ಡ್ರೈವರ್ ಜೊತೆ ಅಪಘಾತ ನಡೆಯುತ್ತೆ. ಅಪಘಾತ ಏನು ನಡೆಯುತ್ತೆ, ಏನು ಪ್ರಾಬ್ಲಮ್ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನೈಟು 1 ಗಂಟೆ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಕೆಲವು ಜನ ಕಿಡಿಗೇಟಿ ನಾಯಿಗಳು ಅನ್ಬೇಕು, ಇಲ್ಲಾಂದರೆ ಕಿಡಿಗೇಟಿ ನಮ್ಮ ಮಕ್ಕಳು ಅನ್ಬೇಕು. ಇದು ಏನಕ್ಕಪ್ಪ ಹೇಳ್ತೀನಿ ಅಂದರೆ, ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಕಡೆ ಏನು ನಡೀತಾ ಇದೆ, ಯಾವ ಥರ ನಡೀತಾ ಇದೆ ಅಂತ. ಒಬ್ಬ ಡ್ರೈವರ್ ಮೇಲೆ 4 ಜನ ನೈಟ್ ಬಂದು ಮಚ್ಚು ತೊಗೊಂಡು, 2 ವೀಲರಲ್ಲಿ 4 ಜನ ಕುತ್ಕೊಂಡು ಬಂದು ಮಚ್ಚು ತೊಗೊಂಡು ಅಲ್ಲೇ ಮಾಡಕ್ಕೆ ಬಂದಿದ್ರು. ಒಂದು ಎರಡನೇದು ಯಾವ ಸ್ಟೇಷನ್ ಇದು? ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನದಲ್ಲಿ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ನೋಡಿ, ಇದು ಮಾಮೂಲಿ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ, ಇನ್ನು ಸಂಘಟನೆ ಲೆಟರ್ ಮುಖಾಂತರ ಕೊಟ್ಟಿಲ್ಲ. ಈ ಕಂಪ್ಲೇಂಟಲ್ಲಿ ಬಂದು ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಏನಪ್ಪ ಕಾರಣ ಅಂದರೆ, ನಿನ್ನೆ ನೈಟು ಒಬ್ಬ ಡ್ರೈವರ್ ಮೇಲೆ 4 ಜನ ಮಚ್ಚು ತೊಗೊಂಡು ಬಂದು ಅಲ್ಲೇ ಮಾಡಕ್ಕೆ ಬಂದಿರೋದು ಕಾರಣ ಒಂದು. ಎರಡನೇದು, ಅದೇ 4 ಜನ ಬಂದು ಇಬ್ಬರನ್ನ ಅಲ್ಲೇ ಮಾಡಿದ್ದಾರೆ. ಇನ್ನು ಇಬ್ಬರನ್ನ ಅಲ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸು ಆಗ್ತಾಯಿದೆ. ಯಾವ ಥರ ಕೇಸ್ ಆಗ್ತಾಯಿದೆ ಅಂದರೆ, ಯಾರ ಮೇಲೆ ಅಲ್ಲೇ ಆಗಿದೆ ಆ ವ್ಯಕ್ತಿಗಳು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಯಾವ ಹಾಸ್ಪಿಟ್ಲ್ ಅಂದರೆ ವಿಕ್ಟೋರಿಯಾ, ನಮಗೆ ಸೆಂಟ್ರಲ್ ಮಾರ್ಕೆಟು ವಿಕ್ಟೋರಿಯಾ ಬೆಂಗಳೂರು ಸಿಟಿದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದು ಯಾವ ಥರ ಅಂತ ಕೆಲವು ವಿಚಾರಗಳು ಕೊಡ್ತೀನಿ. ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಬರೋ ಥರನೇ ಇದೇ ವ್ಯಕ್ತಿ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದಿದ್ದರು. ನೈಟು 1 ಗಂಟೆ 2 ವೀಲರಲ್ಲಿ 4 ಜನ ಮಚ್ಚು ತೊಗೊಂಡು ಅಲ್ಲೇ ಮಾಡೋಕ್ಕೆ ಬಂದಿದ್ರು. ಈಗ ಸಂಪೂರ್ಣ ಮಾಹಿತಿ ಏನಂತ ಇದೇ ವ್ಯಕ್ತಿ ಕಡೆಯಿಂದ ಕೆಲವು ವಿಚಾರಗಳು ಕೇಳಬೇಕಾಗುತ್ತೆ. ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ, ಹಂಗೆ ನಿಮಗೆ ಸಂಪೂರ್ಣ ಮಾಹಿತಿನೂ ಕೊಡ್ತೀನಿ. ತಮ್ಮ ಹೆಸರು? ಇರ್ಫಾನ್ ಬಾಷಾ ಅಂತ. ಇರ್ಫಾನ್ ಬಾಷಾ ಅವರೇ, ನೀವು ಯಾವ ಏರಿಯಾದಲ್ಲಿ ಇದ್ದೀರಾ? ಗಂಗೋನಹಳ್ಳಿಯಲ್ಲಿ ಇದ್ದೀನಿ. ಗಂಗೋನಹಳ್ಳಿ ಯಾವ ಕಡೆ? ಗಂಗೋನಹಳ್ಳಿ ಬರುತ್ತೆ ಅದು? ಚಂದ್ರ ಲೆವೆಟ್ಗೂ ಬರುತ್ತೆ, ನ್ಯಾಂಡಲ್ಲಿ ಸೈಡ್ಗೂ ಬರುತ್ತೆ. ಅದು ನ್ಯಾಂಡಲ್ಲಿ ಚಂದ್ರ ಲೆವೆಟ್, ಸೆಂಟ್ರಲ್ಲಿ ಗಂಗೋನಹಳ್ಳಿ. ಎಷ್ಟು ಜನ ನಿಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ಬಂದಿದ್ರು? ನಾನು ಗಾಡಿ ನಿಲ್ಸ್ಬಿಟ್ಟು ಬರ್ತಾ ಇದ್ದೆ. 4 ಜನ ಒಂದೇ ಸತಿ 2 ವೀಲರಲ್ಲಿ ಬಂದು ನನಗೆ ಮಚ್ಚು, ಎಲ್ಲರ ಕಡೆಯಲ್ಲಿ ಮಚ್ಚು ಎಲ್ಲ ಇತ್ತು, ಲಾಂಗು ಇತ್ತು. ನನಗೆ ಬಂದು ಹೊಡ್ಯಕ್ಕೆ ಬಂದ್ರು. ಆದ್ರೂ ನಾನು ಅವ್ರಿಗೆ ಕಂಟ್ರೋಲ್ ಮಾಡಿ ತಪ್ಪಿಸ್ಕೊಂಡೆ. ಯಾರ್ಯಾರ ಮೇಲೆ ಹಲ್ಲೆ ಆಗಿದೆ ಸ್ಟೇಷನ್ದಲ್ಲಿ ನಿಮ್ಗೆ ಮಾಹಿತಿ ಗೊತ್ತಿದೆಯಲ್ಲ? ಎಷ್ಟು ಜನ ಮೇಲೆ ಹಲ್ಲೆ ಆಗಿದೆ? ಆಲ್ರೆಡಿ ಟೋಟಲ್ಲು ನನ್ಗೆ ಸೇರಿ 3 ಜನಕ್ಕೆ ಆಗಿರೋದು. ಅದು 3 ಜನಕ್ಕೆ ಹಲ್ಲೆ ಮಾಡಕ್ಕೆ ಬಂದ್ರು. ಅದ್ರಲ್ಲಿ ನೀವು ಬಚಾವಾಗಿ ಓಡೋಗಿದ್ರ ಕಂಪೋಸಲ್ಲಿ. ಓಕೆ, ನಿಮ್ಗೆ ದೇವರು ಒಳ್ಳೆ ಗುಣ ಕೊಟ್ಟಿದೆ, ನಿಮ್ಗೆ ಏನೂ ಆಗಿಲ್ಲ. ಇನ್ನೂ ಇಬ್ಬರಿಗೆ ಹಲ್ಲೆ ಆಗಿದಾರಲ್ಲ, ಅವ್ರಿಗೆ ಪೊಲೀಸರು ಯಾವ ಥರ ರಕ್ಷಣೆ ಕೊಡ್ತಾ ಇದ್ದಾರೆ, ಯಾವ ಥರ ಒಂದು ಮಾಹಿತಿನೂ ತಿಳಿಸ್ಕೊಡ್ತಾ ಇದ್ದಾರೆ? ಇಲ್ಲ, ಅವ್ರಿಗೆ ಹಾಸ್ಪಿಟ್ಲದು ಇದೆಲ್ಲ ಮಾಡ್ತಾವ್ರೆ, ಮಾಡಿಸ್ಬಿಟ್ಟು FR ಮಾಡ್ತಾವ್ರೆ. ಅವ್ರಿಗೆ ಒಬ್ಬರಿಗೆ ಬೆಳಿಗ್ಗೆ ಏಟ್ ಬಿದ್ದಿದೆ, ಇನ್ನೊಬ್ರಿಗೆ ಇಲ್ಲಿ ಏಟ್ ಬಿದ್ದಿದೆ. ಎಲ್ಲ ಆ ಥರ ಹೊಡೆದಿದ್ದಾರೆ ಅವರು. ಈಗ ಪೊಲೀಸರು ಏನಂದ್ರು ನಿಮಗೆ? ಪೊಲೀಸರು ಬೆಳಿಗ್ಗೆ FR ಮಾಡಿ ಮಾಜಾರ್ಗೆ ಫೋನ್ ಮಾಡ್ತೀನಿ ಅಂದರು. ಮಾಜಾರ್ಗೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಗಂಟೆಗೆ ನೀವು ಪೊಲೀಸ್ ಸ್ಟೇಷನ್ ಬಂದಿದ್ದೀರಾ? ನಾನು ಬೆಳಗ್ಗೆ 9 ಗಂಟೆಗೆ ಬಂದಿರೋದು. ಬೆಳಿಗ್ಗೆ 9 ಗಂಟೆಯಿಂದ ಯಾವ ಥರ ನಿಮಗೆ ಪೊಲೀಸರು ಸಹಾಯ ನೀಡಿದ್ದಾರೆ? ಅವರು ಮಾಡ್ಕೊಡ್ತೀನಿ, FR ಆಗ್ತಾ ಇದೆ ಅಂತ ಹೇಳಿ ಇಷ್ಟೊತ್ತಾಯಿತು ಟೈಮು. ಸ್ಟೇಷನ್ ಹೆಸರು? ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನ್. ಚಂದ್ರ ಲೆವೆಟ್ ಪೊಲೀಸ್ ಸ್ಟೇಷನಿಂದ ನಿಮಗೆ ಸಹಾಯ ಸಿಕ್ಕಿಲ್ಲ ಅಂದರೆ ನೀವು ಯಾವ ಥರ ಸಹಾಯ ಕೇಳ್ತೀರಾ? ಯಾವ ಥರ ನೀವು ಮುಂದೆ ಇಷ್ಟಪಡ್ತೀರಾ? ನಾನು ನಮ್ಮ JB ಅಂಬೇಡ್ಕರ್ ಚಾಲಕ ಸಂಘದಿಂದ, ಹೇಳಿ, ದೊಡ್ಡವರು ಇದ್ದೀರಾ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡ್ಸಕ್ಕೆ ನಾವು ಸಿದ್ಧವಾಗಿರ್ತೀವಿ. ನಾವು ಹೇಳೋ ಥರ ನೀವು ಕೇಳ್ಕೊಂಡು ತಿರುಗ್ತೀರಾ? ನೋಡಿ, ಹೇಳ್ತೀನಿ, ನಿಮ್ಮ ಜೊತೆ ಅಲ್ಲೇ ಮಾಡಕ್ಕೆ ಬಂದಿದ್ರು. 4 ಜನ ಮಚ್ಚು ತೊಗೊಂಡು ಬಂದಿದ್ದಾರೆ. ಬೈ ಚಾನ್ಸ್ ನಿಮ್ಗೆ ಏನಾರು ಅಲ್ಲೇ ಆಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ? ಈ ಥರ ಆ ಏರಿಯಾದಲ್ಲಿ ಎಸ್ಸಲ್ಲಿ ಆಗಿದೆ. ಆ ಥರ ಸುಮಾರು ಸತಿ ನಡೀತಾನೆ ಐತೆ. ಅದು ಯಾರು ನಮ್ಮ ಏರಿಯಾದಲ್ಲಿ ದೊಡ್ಡವರು ಅಂತ ನಿಂತ್ಕೊಂಡು ಅದಕ್ಕೆ ಮಾಡ್ತಾ ಇಲ್ಲ. ಯಾಕೆ ಕಮಿಷನರ್ ಆಫೀಸ್ಗೆ ನಿಮ್ಮ ಏರಿಯಾ ಕಡೆಯಿಂದ 40 ಜನರಿಂದ 30 ಜನರಿಂದ ಸಿಗ್ನೇಚರ್ಗಳು ತಗೊಂಡು ಕಮಿಷನರ್ ಆಫೀಸ್ಗೆ ಈ ಏರಿಯಾಗೆ ಸಂಬಂಧಪಟ್ಟ DCP ಅವ್ರಿಗೆ ಏನಿಗೆ ಮಾಹಿತಿ ಕೊಟ್ಟಿಲ್ಲ? ಸರ್, ಇದಕ್ಕೆ ನಾವು ಹೋದ್ರೆ ಅವ್ರಿಗೆ ಭೇಟಿಯಾಗಿ ಇವ್ರಿಗೆ ಭೇಟಿಯಾಗಿ ಅಂತಾರೆ. ಇಲ್ಲ ಅಂದ್ರೆ ನಿಮ್ಮ ಏರಿಯಾ ದೊಡ್ಡವರು ಯಾರಿದ್ದಾರೆ ಅವ್ರಿಗೆ. ನಮ್ಮ ಏರಿಯಾ ದೊಡ್ಡವರು ಯಾರೂ ಇಲ್ಲ, ಯಾರು ಮುಂದೆ ಬರಲ್ಲ ಇದಕ್ಕೆಲ್ಲ. ಅವ್ರಿಗೆಲ್ಲ ಇಷ್ಟು ಲಂಚ ಕೊಟ್ರೆ ಅವ್ರು ಬರ್ತಾರೆ ಸಹಾಯ ಮಾಡೋಕ್ಕೆ ದೊಡ್ಡವರು. ನಾಳೆ ಈ ಪೊಲೀಸ್ ಸ್ಟೇಷನ್ದಲ್ಲಿ ನಿಮಗೆ FIR ಕಾಪಿ ಕೊಟ್ಟಿಲ್ಲ, ಮಾಡಿಲ್ಲ ಅಂತ ಅಂದರೆ ನೀವೇನು ಮಾಡ್ತೀವಿ? ಸ್ಟೆಪ್ ಏನು ಎತ್ತುತ್ತೀರಾ? ಸರ್, ಕಮಿಷನರ್ ಆಫೀಸ್ಗೆ
ಒಂದು ಲೆಟ್ರು ಇದು ಮಾಡ್ತೀನಿ JBMಯಿಂದ ಹಾಂ ಅಂಬೇಡ್ಕರಿಂದ ಒಂದು ಲೆಟ್ರ್ ಮಾಡಿ ಕಮಿಷನರ್ ಆಫೀಸ್ಗೆ ಹೋಗ್ತೀನಿ ಸರ್ ತೊಗೊಂಡು. ಮುಂದೆ ತೊಗೊಂಡು ಬನ್ನಿ ಮೊಬೈಲ್ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನೋಡಿ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಮಚ್ಚಿ ಇರೋದು, ಯಾವ ಥರ ಒಂದು ಮಚ್ಚಿ ಹಿಡ್ಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ನೋಡ್ಕೊಳ್ಳಿ ವಿಡಿಯೋದಲ್ಲಿ. ನೋಡಿ, ರೋಡೆಲ್ಲ ಕಿತ್ತಾಕಿದ್ದಾರೆ, ಗಾಡಿಗಳು ಎಲ್ಲ ಚೆಕ್ ಮಾಡ್ತಾ ಇರೋದು, ಕೈಯಲ್ಲಿ ಮಚ್ಚಿ ಯಾವ ಥರ ಇರುತ್ತೆ ಅಂತ ಈ ಥರನೇ ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ಈ ಥರ ಒಂದು ಏರಿಯಾದಲ್ಲಿ ಮಚ್ಚಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಎಲ್ಲವರೆಗೂ ಸರಿ? ನೋಡಿ, ಮಚ್ಚು ತೋರಿಸ್ತೀನಿ, ಹಂಗೆ ಇಲ್ಲ ನೋಡಿ, ಕೈಯಲ್ಲಿ ಎಷ್ಟು ದೊಡ್ಡ ಮಚ್ಚಿದೆ ನೋಡಿದ್ರಲ್ವಾ? ಈ ಥರ ಮಚ್ಚಿ ಇರೋ ಟೈಮಲ್ಲಿ ಪ್ರತಿಯೊಂದು ಕಡೆಯಿಂದ ಯಾವ ಥರ ಮಾಹಿತಿ ಕೊಡ್ತೀರಾ, ಯಾವ ಥರ ಇಲ್ಲ ಅಂತ ನಮ್ಮ ಬೆಂಗಳೂರು ನಗರ ಸರ್ಕಾರಕ್ಕೆ ಅಂತ ಟ್ಯಾಗ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಕಮಿಷನರ್ ಬೆಂಗಳೂರು ನಗರ ಇರಲಿ, ಕರ್ನಾಟಕ ನಗರ ಇರಲಿ, ಕಮಿಷನರ್ ಏನು ಮಾಡ್ತಾ ಇದ್ದೀರಾ? ಬೆಳಿಗ್ಗೆ 9 ಗಂಟೆಯಿಂದ ಈ ಸ್ಟೇಷನ್ಗೆ ಡ್ರೈವರು ಅಲ್ತಾ ಇದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಇನ್ಕ್ವೈರಿ ಮಾಡಿಬಿಟ್ಟು ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವ ನೀವು, ರೌಂಡಿಂಗ್ ಕರ್ಕೊಂಡು ಹೋಗ್ತೀನಂತ. ಆ ಏರಿಯಾದಲ್ಲಿ ನೀವು ಪೊಲೀಸ್ ಇಲಾಖೆಯಿಂದ ಇರಲಿ, ಏನಕ್ಕೆ ನೀವು ರೌಂಡಿಂಗ್ ಹೊಡಿತಾ ಇಲ್ಲ? ಏನಕ್ಕೆ ನಿನ್ನೆ ಆಗಿರೋ ನೈಟು 1 ಗಂಟೆ ಘಟನೆಗೆ 4 ಜನ ಸೇರಿ ಮಚ್ಚು ತೊಗೊಂಡು ಇಬ್ಬರನ್ನ ಹಲ್ಲೆ ಮಾಡಿದ್ದಾರೆ. ಇಬ್ಬರನ್ನ ಹಲ್ಲೆ ಮಾಡಿ ಅವರು ಹಾಸ್ಪಿಟ್ಲಲ್ಲೂ ಇದ್ದಾರೆ, ಇನ್ನೋರ್ಗೂ ರೆಸ್ಪಾನ್ಸ್ ಇಲ್ಲ. ಬರೀ ಏನು ಹೇಳ್ತಾ ಇದ್ದೀರಾ? ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ, ನಾಳೆ ನಿಮಗೆ FIR ಕಾಪಿ ಕೊಡ್ತೀವಿ, ನಾಳೆ ಮಾಡ್ತೀವಿ ಅಂದರೆ ಈ ಥರನೇ ನೀವು ಪ್ರತಿಯೊಂದು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ JBM ಅಂಬೇಡ್ಕರ್ ಚಾಲಕರ ಸಂಘಟನೆ ಪರವಾಗಿ ನಾವು ಚಾಲಕರ ಪರವಾಗಿ ಕಟ್ಟಿರೋದು, ಚಾಲಕರಿಗೋಸ್ಕರ ನಾವು ಕಮಿಷನರ್ ಅವ್ರಿಗೂ ಟ್ಯಾಗ್ ಮಾಡಬೇಕಾಗುತ್ತೆ. ಕಮಿಷನರ್ ಅವ್ರಿಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾವ್ಯಾವ ಲೋಕಲ್ ಏರಿಯಾಗಳಿದೆ ಆ ಏರಿಯಾಗಳಿಗೆ ಪ್ರತಿಯೊಬ್ಬರು ರೌಂಡ್ಸ್ ಹೊಡಿಬೇಕು. ಪ್ರತಿಯೊಂದು ಏರಿಯಾದಲ್ಲಿ ರೌಂಡಿಂಗ್ ಹೊಡಿಬೇಕು. ಯಾರು ಈ ಪೋಲಿಗಳಿದಾರೋ, ಯಾರು ಈ ಶೋಕಿಗಳು ಮಾಡ್ತಾ ಇದ್ದಾರೋ, ಯಾಕಂದರೆ ನೈಟಲ್ಲಿ ಡ್ಯೂಟಿ ಮಾಡೋರು 1 ಗಂಟೆಯಿಂದ ಬರ್ತಾರೋ ಮನೆಗೆ, 2 ಗಂಟೆಗೆ ಮನೆಗೆ ಬರ್ತಾರೋ, 3 ಗಂಟೆ ಬರ್ತಾರೆ. ಕೆಲವು ಜನ ಊರು ಬಿಟ್ಟು ಊರಿಂದ ಮನೆಗೆ ಬರ್ತಿರ್ತಾರೆ. ಆ ಟೈಮಲ್ಲಿ ಅತ್ಯಾಚಾರ ನಡೆದರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಅವ್ರು 4 ಜನ ಮಚ್ಚು ತೊಗೊಂಡು ಹೊಡೆಗೆ ಬಂದ್ರಲ್ವಾ, ಆ್ಯಕ್ಚುಲಿ ಇವನ್ಗೇನೋ ಕತ್ತರಿಸಿ ಮರ್ಡ್ರ್ ಮಾಡ್ತಾಯಿದ್ರೆ ಏನು ಮಾಡ್ತಾಯಿದ್ದೀರಾ? ಆ ಏರಿಯಾದಲ್ಲಿ ಪೊಲೀಸ್ ಇಲಾಖೆಯಿಂದ CC ಕ್ಯಾಮ್ರಾಗಳು ಹಾಕಿದ್ದೀರಾ. ಇನ್ನೋರ್ಗೂ ನೀವು CC ಕ್ಯಾಮ್ರಾಗಳು ಎತ್ತಿಲ್ಲ, ಇನ್ನೋರ್ಗೂ ನೀವು ಚೆಕ್ಕೂ ಮಾಡಿಲ್ಲ. ಬರೀ ಹೇಳ್ತಾ ಇದ್ದೀರಾ ಚೆಕ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ, ತನಿಖೆ ಮಾಡ್ತಾ ಇದೀವಿ ಅಂತ. ಅವನ ಮೇಲೆ ಸುಮಾರು ಕೇಸ್ಗಳು ಐತೆ. ಎಷ್ಟು ಕೇಸ್ ಇರ್ಬೋದು ನಿಮ್ಮ ಅಂದಾಜು? ಅಮ್ಮಮ್ಮ ಅಂದ್ರೆ ಒಂದು 20 ಮೇಲೆ ಐತೆ ಒಂದು ಕೇಸು. ಜೈಲಿಗೆ ಹೋಗಿ ಅವನು 2-3 ದಿವಸನ ಆಯ್ತು ಆಚೆ ಬಂದು. ತಿರ್ಗಾ ನೋಡಿ, 2-3 ದಿವಸ ಜೈಲಿಗೆ ಹೋಗ್ಬಿಟ್ಟು ಬಂದಿನೋ, 3 ದಿವಸ ಆಯ್ತು ಅವ್ನು ರಿಲೀಸ್ ಆಗಿ. 3 ದಿವಸ ಆಗಲಿ 4 ದಿವಸ ಆಗಲಿ ಜೈಲಿಗೆ ಹೋಗ್ಬಿಟ್ಟು ಬಂದಿನೋ, ಈ ಥರ ತಿರ್ಗಾ ಅವನು ಮಚ್ಚು ತಗೊಂಡು ಅಲ್ಲೇ ಮಾಡೋಕ್ಕೆ ಏರಿಯಾದಲ್ಲಿ ಏನು ಅವನದೇನ ಏರಿಯಾ ದಾದಾಗಿರಿ ಮಾಡ್ತಾ ಇರೋದು, ಅವನೇ ರೂಢಿಸಮ್ ಮಾಡ್ತಾ ಇರೋದು? ಇಡೀ ಚಾಲಕರು ಒಳಗಡೆ ನುಗ್ಗಿದ್ರೆ ಅವ್ನಿಗೆ ಒಂದೊಂದು ಡೇಟ್ ಹೊಡೆದ್ರೆ ಏನು ಗತಿ ಆಗುತ್ತೆ ಅವನಿಗೆ? ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ನೋಡಿ, ಇದೇ JBM ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ, ಇದೇ ಶಾಂತಿನಗರ್ ಸೈಯದು ಕನ್ನಡಿಗ ಪೇಜಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳಿದೆ. ಬಾಣಸ್ವಾಡಿದಲ್ಲಿ ಇರ್ಬೋದು, ಕಮ್ನಳ್ಳಿಯಲ್ಲಿ ಇರ್ಬೋದು, ನಿಮ್ಮ ಸಾರೇಪಳ ಹೆಗಡೆ ನಗರ್ ಸೈಡಲ್ಲಿ ಡ್ರೈವರ್ಗಳ ಮೇಲೆ ಹಲ್ಲೆಗಳು ಆಗಿರೋದು ಕಂಪ್ಲೇಂಟ್ ಕಾಪಿನೂ ಇದೆ. ಪ್ರತಿಯೊಂದು ಸ್ಟೇಷನ್ದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ. ಬರೀ FIR ಮಾಡ್ತೀರಾ, ದಾಖಲೆಗಳು ಕೊಡ್ತೀರಾ, ಇಲ್ಲಾಂದ್ರೆ ಎನ್ಸರ್ ಮಾಡ್ತೀರಾ, ಬಿಟ್ಟರೆ ಯಾವುದೂ ಮಾಡ್ತಾ ಇಲ್ಲ. ಇದು ನಮ್ಮ ಬೆಂಗಳೂರು ನಗರ, ಕರ್ನಾಟಕ ನಗರ ಸರ್ಕಾರಕ್ಕೆ, DK ಶಿವಕುಮಾರ್ ಅವ್ರಿಗಿರಲಿ, CMಗಿರಲಿ, ಕಮಿಷನರ್ ಅವ್ರಿಗೂ ಹೋಗ್ಬೇಕು ಈ ಮಾಹಿತಿ. ಯಾಕಂದರೆ ಡ್ರೈವರ್ ಅಂದರೆ ಅವ್ನ ಮನೆ ಹೆಂಡತಿ ಮಕ್ಳಿಗೋಸ್ಕರ ಕಷ್ಟಪಟ್ಟು ಅವನು ನೈಟಲ್ಲಿ ಹೋಗ್ತಾನೋ, ಡೇಲ್ ಬರ್ತಾನೋ ಡ್ಯೂಟಿ ಮಾಡೋಕ್ಕೆ, ಕಷ್ಟಪಟ್ಟು ಡ್ಯೂಟಿ ಮಾಡ್ಕೊಂಡು ಮನೆ ಬರೋ ಟೈಮಲ್ಲಿ ಕೆಲವು ಜನ ಪೋಲಿ ಕಿಡಿಗೇಡಿಗಳು ಈ ಎಣ್ಣೆಗೋಸ್ಕರ, ಇಂಜೆಕ್ಷನ್ಗೋಸ್ಕರ, ಟ್ಯಾಬ್ಲೆಟ್ಗಳಿಗೋಸ್ಕರ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಎಷ್ಟು ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೇಳಿ? ಎಷ್ಟು ಜನಕ್ಕೆ ನೀವು ಅರೆಸ್ಟ್ ಮಾಡಿದ್ರಾ? ಎಷ್ಟು ಜನಕ್ಕೆ ಮಾಹಿತಿ ಕೊಟ್ಟಿದ್ರಾ? ಆ ಏರಿಯಾದಲ್ಲಿ ನೀವು ಪೊಲೀಸ್ ಇಲಾಖೆಯಿಂದ ರೌಂಡಿಂಗ್ಗಳು ಹೊಡೆದ್ಬಿಟ್ಟು ರೌಂಡ್ಸಲ್ಲಿ ಇರ್ತಾ ಇದ್ರೆ ಈ ಘಟನೆ ನಡೀತಾ ಇತ್ತಾ? 4 ದಿವಸ ಆಯಿತು, ಅವನು 4 ದಿವಸದಿಂದ ಜೈಲಿಂದ ಆಚೆ ಬಂದು ಈ ಥರ ಮಾಡ್ತಾ ಇದ್ದಾನೆ ಅಂದರೆ ಯಾಕೆ ನೀವು ಕ್ರಮ ತಗೋತಾ ಇಲ್ಲ? ಯಾಕೆ ನಮ್ಮ ಕಮಿಷನರ್ ಏನು ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ, ಏನಕ್ಕೆ ಧ್ವನಿ ಎತ್ತಿತಾ ಇಲ್ಲ ಅಂತ ತಿಳಿಸ್ಕೊಳ್ಬೇಕು. ನನ್ನ ಹೆಸರು ಬಂದೆ JBM ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಈ ಥರ ಹೆದರಿಕೆ ಹಾಕೋರಿಗೆ, ಈ ಥರ ಬೆದರಿಕೆ ಹಾಕೋರಿಗೆ ನಾನು ಯಾವತ್ತೂ ಜಗ್ಗವನ್ ಮಗ ಅಲ್ಲ. ರಾಜು ರೋಷವಾಗಿ ಹೇಳ್ತಾ ಇದ್ದೀನಿ, ಇಂಥ ಅಮಾಯಕರ ಪರವಾಗಿ ನಾನಿದ್ದೀನಿ. JBM ಅಂಬೇಡ್ಕರ್ ಚಾಲಕರು ಸಂಘಟನೆ ಇದೆ. ನಾಳೆ ನಿಮಗೆ ಇನ್ನೊಂದು ವಿಡಿಯೋ ಬರುತ್ತೆ. ಯಾಕಂದರೆ ಈ ಸ್ಟೇಷನ್ದಲ್ಲಿ ಇವನ ಮೇಲೆ ಬರೀ ಒಂದು ವಿಟ್ನೆಸ್ ಥರ ಕಂಪ್ಲೇಂಟ್ ಮಾಡ್ಕೋತಾ ಇದ್ದೀರಾ ನೀವು. ಇವನ ಮೇಲೇನೂ ಅಲ್ಲೇ ಆಗ್ತಾಯಿತ್ತು, ಇನ್ನು ಬಚಾವ್ ಆಗಿದ್ದಾನೆ, ಇವನ ಮೇಲೆ ಅಲ್ಲೇ ಆಗಿಲ್ಲ ಅಂದರೆ ಬರೀ ಇವನಿಗೆ ವಿಟ್ನೆಸ್ಸು ಯಾವ ಥರ ವಿಟ್ನೆಸ್ ಮಾಡ್ತಾ ಇದ್ದೀರಾ ಅಂತಲೂ ನಾಳೆ ನಿಮ್ಮ
ಸ್ಟೇಷನಿಂದ ಏನು FIR ಕಾಪಿ ಕೊಡ್ತೀರಾ, ಯಾವ ಥರ ಸೆಕ್ಷನ್ ಹಾಕ್ತೀರಾ, ಯಾವ ಕೇಸ್ ಹಾಕ್ತೀರಾ ಅಂತ ಆ ಲೆಟ್ರ್ ಮುಖಾಂತರನೂ ಆ FIR ಕಾಪಿ ಮುಖಾಂತರ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಭೀಮ್. जय हिंद।